ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳನ್ನು ಉಪಯೋಗಿಸಿ ಬಹಳ ಸೊಗಸಾದ, ಗರಿಗರಿಯಾದ, ರುಚಿಕರವಾದ, ಬಿಸಿ ಬಿಸಿಯಾದ ವಡೆ ಮಾಡೋಣ. ಅದರಲ್ಲಂತೂ ಈಗಿನ ಒಂದು ವೆದರ್ಗೆ ಸೂಪರ್ ಆದಂಥ ವಡೆ ಅಂತಲೇ ಹೇಳ್ಬೋದು. ವಡೆ ಅಂತಂದ್ರೇ ಬಹಳ ರುಚಿ ಹೆಚ್ಚು. ಅದರಲ್ಲೂ ಇದು ಹೆಸರು ಕಾಳಿಂದ ಮಾಡಿರೋದ್ರಿಂದ ರುಚಿಯ ಜೊತೆಗೆ ಆರೋಗ್ಯನೂ ಹೆಚ್ಚು ಅಂತಲೇ ಹೇಳ್ಬೋದು. ಹಾಗಿದ್ರೆ ಬನ್ನಿ, ಹೆಸರು ಕಾಳಿನ ವಡೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಹೆಸರು ಕಾಳಿನ ವಡೆ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವಿಲ್ಲಿ 1 ಕಪ್ ಅಳತೆಯ ಹೆಸರು ಕಾಳು ತೊಗೊಂಡಿದ್ದೀವಿ. ಅಕ್ಕಿ ಹಿಟ್ಟು ಅರ್ಧ ಕಪ್ಪಷ್ಟು, ಈರುಳ್ಳಿ 2, ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ, ಒಣಮೆಣಸಿನಕಾಯಿ 8ರಿಂದ 10, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಬ್ಬಕ್ಕಿ ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ 1 ಗಡ್ಡೆ, ಶುಂಠಿ 1 ಇಂಚು, ಸೋಂಪು ಕಾಳು ಸ್ವಲ್ಪ, ಲವಂಗ 4, ಚಕ್ಕೆ 1 ಇಂಚು, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ಹೆಸರು ಕಾಳಿನ ವಡೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಮೊದಲಿಗೆ ನಾವಿಲ್ಲಿ ತೊಗೊಂಡಂಥ ಹೆಸರು ಕಾಳನ್ನು 5ರಿಂದ 6 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಈ ಮಟ್ಟಕ್ಕೆ ಭಾಳ ಚೆನ್ನಾಗಿ ನೆಂದು ಕಾಳೆಲ್ಲ ಸ್ವಲ್ಪ ಉಬ್ಬಿದೆ. ಈಗ ಇದನ್ನು ನೀಟಾಗಿ ತೊಳಿಬೇಕಾಗತ್ತೆ. ತೊಳೆದಾದ ನಂತರ ಹೆಸರು ಕಾಳನ್ನು ಮತ್ತು ನೀರನ್ನು ಬೇರ್ಪಡಿಸ್ಕೋಬೇಕು. ಕಂಪ್ಲೀಟಾಗಿ ನೆಂದಂಥ ಹೆಸರು ಕಾಳಿಂದ ನೀರು ಬೇರ್ಪಡಿಸ್ಬೇಕು. ಈಗ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಮೊದಲಿಗೆ ನೆನೆಸಿದಂಥ ನೀರಲ್ಲೇ ಹೆಸರು ಕಾಳನ್ನು ಒಮ್ಮೆ ತೊಳೆದಾಯಿತು, ಮತ್ತು ಒಳ್ಳೆ ನೀರಿಂದ ಮತ್ತೊಮ್ಮೆ ತೊಳೆದಾಯಿತು. ಈಗ ಒಂದು ಜಾಲರಿಗೆ ಸೇರಿಸಿ ಇದರಲ್ಲಿರ್ತಕ್ಕಂಥ ಹೆಚ್ಚುವರಿ ನೀರೆಲ್ಲ ಕಂಪ್ಲೀಟಾಗಿ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು 10 ನಿಮಿಷಗಳ ಕಾಲ ಹಾಗೆ ನೀರು ಸೋರೋಕ್ಕೆ ಇಟ್ಬಿಟ್ಟು, ಹೆಸರು ಕಾಳಲ್ಲಿ ನೀರು ಫಿಲ್ಟರ್ ಆಗ್ತಕ್ಕಂಥ ಈ ಸಮಯದಲ್ಲಿ ಈಗ ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಮಿಕ್ಸಿ ಜಾರ್ಗೆ ನಾವು ತೊಗೊಂಡಂಥ 8ರಿಂದ 10 ಒಣಮೆಣಸಿನಕಾಯಿನ ಸೇರಿಸ್ತಾ ಇದ್ದೀವಿ. ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಜೊತೆಗೆ 1 ಇಂಚಷ್ಟು ಶುಂಠಿ, ಹಾಗೆ ಲವಂಗ, ಇನ್ನು ಸೋಂಪು ಕಾಳನ್ನು ಸಹ ಸೇರಿಸಿ ಈಗ ಇದನ್ನು ನುಣ್ಣಗೆ ರುಬ್ಕೊಬೇಕಾಗತ್ತೆ. ಬಟ್ ಯಾವುದೇ ಕಾರಣಕ್ಕೂ ನೀರು ಸೇರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ, ಹಾಗೆ ರುಬ್ಕೋಬೇಕು. ನೋಡ್ತಾ ಇದ್ರಲ್ಲ, ಇಲ್ಲಿ ಮಸಾಲನ ನೀರು ಸೇರಿಸದೆ ಈ ಒಂದು ಅದಕ್ಕೆ ರುಬ್ಬಾಯಿತು. ಈ ರೀತಿ ತರ್ತರಿಯಾಗಿ ಮಸಾಲನ ರುಬ್ಬಾದ ನಂತರ ಈಗ ಮತ್ತೊಂದು ಬೌಲ್ ತೊಗೊಂಡು ಬೌಲ್ಗೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಸಬ್ಬಕ್ಕಿ ಸೊಪ್ಪು, ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಈಗ ಇದನ್ನೆಲ್ಲ ಒಮ್ಮೆ ಕೈಯಲ್ಲೇ ನೀಟಾಗಿ ಚೆನ್ನಾಗಿ ಬೆರೆಸಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಚೆನ್ನಾಗಿ ಬಿಡಿ ಬಿಡಿ ಆಗುತ್ತೆ, ವಡೆ ಬಹಳ ರುಚಿಕರವಾಗೂ ಸಹ ಇರುತ್ತೆ. ಈ ರೀತಿ ಇದನ್ನೆಲ್ಲ ಬೆರೆಸಾದ ನಂತರ ಈಗ ಈ ಮಿಕ್ಸಿ ಜಾರ್ಗೆ ನೀಟಾಗಿ ನೀರು ಸೋರಿಸಿದಂಥ ಹೆಸರು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಹೆಸರು ಕಾಳನ್ನು ಸಹ ಮಿಕ್ಸಿ ಜಾರಿಗೆ ಸೇರಿಸಾದ ನಂತರ ತುಂಬ ತೀರಿ ನುಣ್ಣಿಗೆ ರುಬ್ಕೊಬಾರ್ದು, ಸ್ವಲ್ಪ ತರ್ತರಿಯಾಗಿ ರುಬ್ಬಬೇಕು. ಯಾವ ರೀತಿ ಅಂತ ನೋಡೋರಂತೆ. ನೋಡೋರಲ್ಲ, ಒಂದು 3ರಿಂದ 4 ಬಾರಿ ಜಸ್ಟ್ ಮಿಕ್ಸಿನ ಆನ್ ಆಫ್ ಮಾಡೋದು ಸಾಕು, ಅಂದರೆ ಪಲ್ಸ್ ಮಾಡೋದು ಸಾಕು. ಈ ರೀತಿಯಾಗಿ ತರ್ತರಿಯಾಗಿ ರುಬ್ಬಿ ರೆಡಿ ಆಗುತ್ತೆ. ಈ ಒಂದು ಹದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಬನ್ನಿ ಈಗ ಇದನ್ನು ಈರುಳ್ಳಿ ಕಲಸಂಥ ಬಟ್ಲಿಗೆ ಸೇರಿಸೋಣ. ಇದೇ ರೀತಿಯಾಗಿ ಇನ್ನುಳಿದಂಥ ಹೆಸರು ಕಾಳನ್ನು ನೀಟಾಗಿ ಪಲ್ಸ್ ಮಾಡಿ ಈ ಒಂದು ಹದಕ್ಕೆ ರುಬ್ಕೊತೀವಿ. ನೆಂದಂಥ ಹೆಸರು ಕಾಳನ್ನು ಕಂಪ್ಲೀಟಾಗಿ ಈ ರೀತಿಯಾಗಿ ತರ್ತರಿಯಾಗಿ ರುಬ್ಬಾದ ನಂತರ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಅಕ್ಕಿ ಹಿಟ್ಟನ್ನು ಸೇರಿಸಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ವಡೆ ತಟ್ಟೋದಕ್ಕೆ ಹಿಟ್ಟು ಯಾವೊಂದು ಅದಕ್ಕೆ ಬೇಕೋ ಅದಕ್ಕೆ ಕಲಿಸ್ಕೋಬೇಕು. ನಾವಿಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸಿ ಏನನ್ನು ರುಬ್ಬಿಲ್ಲ. ಈರುಳ್ಳಿನೂ ಸಹ ಸ್ವಲ್ಪ ನೀರು ಬಿಡುತ್ತೆ, ಜೊತೆಗೆ ಕಾಳು ಸಹ ಚೆನ್ನಾಗಿ ನೆಂದಿರೋದ್ರಿಂದ ಅದರಲ್ಲಿರ್ತಕ್ಕಂಥ ನೀರಿನ ಅಂಶನೇ ಸಾಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಂಪ್ಲೀಟಾಗಿ ಹಿಟ್ಟನ್ನು ಕಲಸಾಯಿತು. ಈ ರೀತಿ ಹಿಟ್ಟನ್ನು ಕಲಸಾದ ನಂತರ ನಾವೀಗ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ನಂತರ ಈಗ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಒಂದು ಬಾಣಲಿಗೆ ಎಣ್ಣೆನ ಸೇರಿಸಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಎಣ್ಣೆನ ಬಿಸಿ ಮಾಡಬೇಕಾದ್ರೆ ಐ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಳಿ. ನಂತರ ವಡೆನ ಬೇಯಿಸಬೇಕಾದ್ರೆ ನಾವು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ವಡೆನ ಬೇಯಿಸ್ಕೊಂಡ್ರೆ ಬಹಳ ಉತ್ತಮ. ಎಣ್ಣೆ ಬಿಸಿ ಆಗ್ತಕ್ಕಂಥ ಈ ಸಮಯದಲ್ಲಿ ವಡೆ ಮಾಡೋದಕ್ಕೆ ಈ ಹಿಟ್ಟನ್ನು ಉಂಡೆ ಆಕಾರಾಗಿ ಮಾಡಿಟ್ಕೊಳ್ಳೋಣ. ತದನಂತರ ತಟ್ಟಿ ಎಣ್ಣೆಗೆ ಸೇರಿಸೋದಕ್ಕೆ ಸರೋಗುತ್ತೆ. ನಿಮಗೆ ವಡೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಈ ರೀತಿ ಉಂಡೆ ಕಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಒಂದು ಸೈಜಲ್ಲಿ ಕಟ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಹಿಟ್ಟನ್ನೆಲ್ಲ ಉಂಡೆ ಕಟ್ಟಿ ಒಂದು ತಟ್ಟೆಗೆ ಜೋಡಿಸ್ಕೊಳ್ತೀವಿ. ಈಗ ಇಲ್ಲಿ ರೆಡಿ ಮಾಡಿದಂಥ ವಡೆ ಹಿಟ್ಟನ್ನು
ಈ ರೀತಿ ಉಂಡೆ ಆಕಾರವಾಗಿ ಮಾಡಿ ಇಟ್ಕೊಂಡಿದ್ವಿ. ಮತ್ತೊಂದು ಪ್ಲೇಟಲ್ಲಿ ಇಟ್ಕೊಂಡಿದ್ವಿ. ನಾನು ಒಂದು ಪ್ಲೇಟ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ರೆಡಿ ಮಾಡಿದಂಥ ಉಂಡೆಗಳನ್ನ ವಡೆ ಆಕಾರಕ್ಕೆ ತಟ್ಟಿ ಎಣ್ಣೆಗೆ ಸೇರಿಸಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇದ್ದೀರಲ್ಲ, ಈ ರೀತಿ ಭಾಳ ಸಿಂಪಲ್ಲಾಗಿ ನೀಟಾಗಿ ವಡೆನ ತಟ್ಕೋಬೋದು. ಈ ಒಂದು ಆಕಾರಕ್ಕೆ ಎಲ್ಲ ವಡೆನೂ ತಟ್ಕೊಂಡು ಎಣ್ಣೆಗೆ ಸೇರಿಸಿದ್ರೆ ಸಾಕಾಗುತ್ತೆ. ಬಾಣಲಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ವಡೆನ ತಟ್ಟಿ ಒಮ್ಮೆಗೆ ಸೇರಿಸಿ ನಾವು ಲೋ ಫ್ಲೇಮಲ್ಲೇ ವಡೆನ ಬೇಯಿಸ್ಕೋಬೇಕಾಗತ್ತೆ. ಈಗ ಏನು ಹೆಚ್ಚುವರಿಯಾಗಿ ನೊರೆ ಬರ್ತಾ ಇದೆ, ಈ ನೊರೆ ಕಡಿಮೆ ಆದ ನಂತರ ಮತ್ತೊಂದು ಕಡೆ ವಡೆನ ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ ಅಥವಾ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಬೇಯಿಸೋಕೆ ಹೋಗ್ಬಿಡಿ. ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಮೇಲೆ ಬಹಳ ಬೇಗ ಬೇಯುತ್ತೆ, ಒಳಗಡೆ ಬೆಂದಿರಲ್ಲ, ಹಿಟ್ಟು ಆಗಾಗೆ ಇರುತ್ತೆ. ಅದೇ ನೀವು ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಮೇಲೆ ಒಳಗೆ ಎಲ್ಲ ಬಹಳ ಚೆನ್ನಾಗಿ ಬೇಯುತ್ತೆ ವಡೆ. ಆಗಲೇ ನಿಮಗೆ ಕ್ರಿಸ್ಪಿಯಾಗಿರ್ತಕ್ಕಂಥದ್ದು. ಈಗಿಲ್ಲಿ ನೊರೆ ತಕ್ಕ ಮಟ್ಟಿಗೆ ಕಮ್ಮಿ ಆಗಿದೆ. ಈಗ ಮತ್ತೊಂದು ಕಡೆ ತಿರುಗಿಸಿ ವಡೆನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಮತ್ತೊಂದು ಕಡೆನೂ ಸಹ ತಿರುಗಿಸಿ ವಡೆನ ಬೇಯಿಸ್ಕೊಳ್ತಾ ಇದ್ದೀವಿ. ಕಂಪ್ಲೀಟಾಗಿ ನೊರೆ ಕಡಿಮೆ ಆದ ನಂತರ ಎಣ್ಣೆಯಿಂದ ಹೊರತೆಗಿಬೇಕಾಗುತ್ತೆ ವಡೆನ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನೊರೆನೂ ಸಹ ಕಡಿಮೆ ಆಗಿದೆ, ಬೆಂದಂಥ ಡೀಪ್ ಫ್ರೈ ಆದಂಥ ವಡೆನೂ ಸಹ ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ಎಣ್ಣೆಯಿಂದ ಹೊರತೆಗಿಬೇಕಾಗುತ್ತೆ. ಬೇಕಾದ್ರೆ ನೀವು ಒಂದು ವಡೆ ತೆಗೆದು ಎಣ್ಣೆಯಿಂದ ನೋಡ್ಬೋದು ಚೆನ್ನಾಗಿ ಬೆಂದಿದೆಯೋ ಇಲ್ಲೋ ಅಂತ, ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ. ಎಣ್ಣೆಯಿಂದ ಹೊರತೆಗೆದಾದ ನಂತರ ನೋಡ್ತಾ ಇದ್ದಲ್ಲ, ಹೆಸರು ಕಾಳಿನ ಮಸಾಲ ವಡೆ ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅಂತ. ಎಣ್ಣೆಯಿಂದ ಹೊರತೆಗೆದಾದ ನಂತರ ಒಂದು 2 ನಿಮಿಷ ಈ ರೀತಿ ಒಂದು ಜಾಲರಿಗೆ ಸೇರಿಸ್ಕೊಂಡ್ರಾಗುತ್ತೆ. ಈ ಜಾಲರಿಲಿ ಈ ರೀತಿ ಸೇರಿಸಿದಾಗ ಎಣ್ಣೆನೂ ಸಹ ಸೋರುತ್ತೆ ಮತ್ತು ವಡೆನೂ ಸಹ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿ ಕ್ರಿಸ್ಪಿ ಆಗುತ್ತೆ. ಮತ್ತು ಈಗ ಇನ್ನು ಉಳಿದಂಥ ಹಿಟ್ಟಿಂದನೂ ವಡೆನ ರೆಡಿ ಮಾಡ್ಕೊಳ್ತೀವಿ. ಕಂಪ್ಲೀಟಾಗಿ ಡೀಪ್ ಫ್ರೈ ಮಾಡಿದ ನಂತರ ನೀವೀಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ವಡೆ ಬಹಳ ಸೂಪರಾಗಿ ಸಿದ್ಧವಾಗಿದೆ. ಈ ವಡೆ ಸ್ಮೆಲ್ ಇದೆಯಲ್ಲ, ಖಂಡಿತ ಎಷ್ಟೊತ್ತಿಗೆ ತಿಂತೀವೋ ಅನಿಸುತ್ತೆ. ವಡೆ ಬಿಸಿ ಇರೋದ್ರಿಂದ ರುಚಿನೂ ಸಹ ಬಹಳ ಚೆನ್ನಾಗಿರುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ವಡೆ ಎಷ್ಟು ಚೆನ್ನಾಗಿ ಹೊರಗೆ ಹಾಗೆ ಒಳಗೆ ಬೆಂದಿದೆ ಅಂತ. ಒಂದು ವಡೆ ತಿಂದೆ ನೋಡ್ಬೇಡ ಯಾವ ರೀತಿ ಕ್ರಿಸ್ಪಿಯಾಗಿ ರುಚಿಕರವಾಗಿರುತ್ತೆ ಅಂತ. ಬಹಳ ಕ್ರಿಸ್ಪಿಯಾಗಿ ಬಂದಿದೆ ರೆಡಿ ಮಾಡಿದಂಥ ವಡೆ. ರುಚಿನೂ ಸಹ ಬಹಳ ಚೆನ್ನಾಗಿದೆ. ಯಾಕೆಂದರೆ ಇದನ್ನು ಹೆಸರು ಕಾಳಲ್ಲಿ ಮಾಡಿರೋದ್ರಿಂದ ರುಚಿಗೆ ಕೊರತೆ ಏನೂ ಇರೋದಿಲ್ಲ. ಮಸಾಲ ಪದಾರ್ಥಗಳು ಸೇರಿಸಿರೋದ್ರಿಂದ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಹೆಸರು ಕಾಳನ್ನು ಉಪಯೋಗಿಸಿ ಮಸಾಲ ವಡೆನ ಮಾಡೋದು ಅಂತ. ಖಂಡಿತ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವಾಗ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.